ಅಬ್ಬಾ ಇವತ್ತು ಆಲ್ಮೋಸ್ಟ್ 15 ಡೇಸ್ ಆದ್ಮೇಲೆ 20 ಡೇಸ್ ಆದ್ಮೇಲೆ ಅಂಜಲಿ ಅಮ್ಮ ಮತ್ತೆ ಸೆಟ್ ಬಂದಿದ್ದಾರೆ. ಅಮ್ಮ ಏನಮ್ಮ ಇದು ಎಲ್ಲಿ ಯಾಕಮ್ಮ ಹಿಂಗ್ ಮಾಡ್ಕೊಂಡ್ರಿ, ಏನಾಯ್ತು ಎಕ್ಸಾಕ್ಟ್ಲಿ? ನನ್ನ ಸೆಟ್ ಬರ್ತಾ ಇದ್ದಾಗ ಎಲ್ಲ ರೇಗಿಸ್ತಾ ಇದಾರೆ, ಈ ವಯಸ್ಸಲ್ಲಿ ಆಟ ಆಡಕ್ ಹೋಗಿಲ್ಲ ಅಂತ. ಸೊ 20 ದಿನ ಆದ್ಮೇಲೆ ಲಕ್ಷ್ಮೀ ನಿವಾಸ ಸೆಟ್ಗೆ ಇವತ್ತು ಫಸ್ಟ್ ಡೇ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಮನೆ ಹತ್ರ ಹಣ್ಣು ತರಕ್ ಹೋಗಿದೆ, ಸೊ ಬಿದ್ಬಿಟ್ಟು ಬಲಗಾಲ್ಗೆ ಏಟಾಗಿದೆ. ಸೊ 20 ಡೇಸಿಂದ ಶೂಟಿಂಗಿಗೂ ಬರೋಕ್ಕಾಗಲಿಲ್ಲ. ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನಾವು ಅಷ್ಟೇ ಅಮ್ಮ, ಅಮ್ಮನ ಆಮೇಲೆ ಅಮ್ಮನ ಕೈ ರುಚಿನ, ಸಲಾಡ್ನ ಎಲ್ಲಾನು ಮಿಸ್ ಮಾಡ್ಕೊತಾ ಇದ್ವಿ. ಅದಕ್ಕೆ ಆಕ್ಚುಲಿ ಹೇಳೋದು, ಅದು ರೋಡ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಅಮ್ಮ ಬಿದ್ದಿರೋದು ಹೇಗೆ ಅಂದ್ರೆ, ಈ ಅಂಗಡಿ ಮುಂದೆ ಯಾವ್ದೋ ಒಂದು ಟೈಲ್ಸ್ ಬ್ರೇಕ್ ಆಗಿತ್ತು ಅನ್ನೋ ಕಾರಣಕ್ಕೆ ಅಲ್ಲಿ ಗೋಣಿ ಚೀಲ ಹಾಕ್ಬಿಟ್ಟಿದ್ದಾರೆ ಜಸ್ಟ್ ಅದನ್ನ ಕವರ್ ಮಾಡಕ್ಕೆ. ಯಾರೇ ಪೆಡೆಸ್ಟ್ರಿಯನ್ಸ್ ಆಗಿರ್ಬೋದು, ಓಡಾಡ್ಬೇಕಾದ್ರೆ ಗೊತ್ತಾಗಲ್ಲ, ಅದ್ರ ಮೇಲೆ ಕಾಲಿಟ್ಟು ಅಮ್ಮಂಗೆ ಈ ತರ ಫ್ರಾಕ್ಚರ್ ಆಗಿದೆ. ಸೊ ದಯವಿಟ್ಟು ನೋಡ್ಕೊಂಡು ಓಡಾಡ್ಬೇಕು ಒಂದು. ಆಮೇಲೆ ಈ ತರ ಮಾಡೋರು ಫಸ್ಟ್ ಆಫ್ ಆಲ್ ಬುದ್ಧಿ ಇರ್ಬೇಕಲ್ಲ ಅಮ್ಮ. ರೋಡಲ್ಲಿ ಆಗಿರ್ಬೋದು, ಅಂಗಡಿಗಳ ಮುಂದೆ ಆಗಿರ್ಬೋದು, ಅಥವಾ ಅವ್ರದೇ ಮನೆಗಳ ಮುಂದೆ ಆಗಿರ್ಬೋದು, ಈಗ ಎಷ್ಟೊಂದ್ ಕಡೆ ಗಾಡಿಗಳೆಲ್ಲ ನಿಲ್ಸೋ ಕಡೆನೂ ಕೂಡ ಈ ಸ್ಲ್ಯಾಬ್ ಎಲ್ಲ ಕರೆಕ್ಟ್ ಆಗಿರಲ್ಲ, ಹಿಂಗಂದ್ರೆ ಹಂಗೆ ಹಾಕ್ಬಿಟ್ಟಿರ್ತಾರೆ. ಇದು ಅದೇ ತರನೇ ಒಂಥರ ಕೇಸ್ ಆಗಿರುತ್ತೆ. ಖಂಡಿತ. ಬಟ್ ಇದರಿಂದ ದಿನ ಕೆಲಸ ಮಾಡೋ ನಮ್ಗೆ ಮನೇಲೆ ಕೂತ್ಕೊಂಡಿರ್ಬೇಕು 24 ಗಂಟೆನೂ ಮಾತ್ರೆ ನುಂಗ್ಬಿಟ್ಟು ಕಾಲು ಈಗ ಇಟ್ಕೊಳ್ಳಿ ಆ ಕಡೆ ಆಡಿಸ್ಬಿಡಿ ಈ ಕಡೆ ಆಡಿಸ್ಬಿಡಿ, ಇಷ್ಟು ನೋವಾಗುತ್ತೆ ಅಂದ್ರೆ ಇವತ್ತು